ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೆಬ್ಸ್ಗೆ ಸ್ವಾಗತ. ನಾನಿವತ್ತೊಂದು ಟೊಮೊಟೊ ಬಾತ್ ಮಾಡ್ತಾ ಇದ್ದೇನೆ ಸಿಂಪಲ್ಲಾಗಿ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ. ನಾನೀಗ ಒಂದು ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೇನೆ. 1 ಟೇಬಲ್ ಸ್ಪೂನು ಸಾಸಿವೆ, ಅದು ಬೆಂದ ನಂತರ ನಾನು ಉದ್ದಿನ ಬೇಳೆ 1 ಸ್ಪೂನ್ ಹಾಕ್ತೇನೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಚಿಟಿಕೆ ಅರಿಶಿಣ ಮತ್ತು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಇದು ಬೆಂದ ನಂತರ ನಾನು ತರಕಾರಿನ ಹೆಚ್ಚಿಟ್ಕೊಂಡಿದ್ದೇನೆ. ನೋಡಿ, ಬೀನ್ಸು, ಕ್ಯಾರೆಟು. ಈಗ ನಾನು ಸ್ವೀಟ್ ಕಾರ್ನ್ ಹಾಕ್ತೇನೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತೇನೆ. ಸಕ್ಕರೆ ಹಾಕೋದ್ರಿಂದ ತರಕಾರಿ ತುಂಬ ಬೇಗ ಬೇಯ್ತದೆ. ಈ ಥರ ಮಾಡಿ ಮಕ್ಕಳ ಬಾಕ್ಸಿಗೆ ಹಾಕಿ ಕಳಿಸೋದ್ರಿಂದ ತುಂಬ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ಕೊಂಡು ಬರ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಇದು ಬೇಯೋ ಅಷ್ಟರಲ್ಲಿ 1-2 ಟೊಮೊಟೊ ಹೆಚ್ಚಿಟ್ಕೋತೇನೆ. ಅದನ್ನು ಮಿಕ್ಸಿ ಮಾಡ್ತೇನೆ ನಾನು. ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ, 4 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸಿ ಮಾಡಿ ಹಾಕ್ಕೋತೇನೆ. ಮಿಕ್ಸಿ ಮಾಡಿದ್ದು ಹಾಕ್ಕೊಳ್ಳೋಕ್ಕೂ ಮುಂಚೆ ನಾನು 1-2 ಸೌಟಷ್ಟು ತರಕಾರಿ ತೆಗೆದಿಟ್ಕೋತೇನೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡೆ. ನೋಡಿ, ಕುದೀತಾ ಬಂತು. ಇದು ಸ್ವಲ್ಪ ಕುದ್ದು ಸ್ವಲ್ಪ ನೀರು ಆರಿದ ಮೇಲೆ ನಾನು ಖಾರದ ಪುಡಿ ಹಾಕ್ಕೋತೇನೆ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು. ನಾನೀಗ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೇನೆ. ಇದೀಗ ಸ್ವಲ್ಪ ಡ್ರೈ ಆಗಬೇಕು. ನೋಡಿ ಸ್ನೇಹಿತರೆ, ಅದು ಆಲ್ಮೋಸ್ಟ್ ಡ್ರೈ ಆಯಿತು. ಈಗ ನಿಂಬೆ ಹುಳಿ ಹಾಕ್ತೇನೆ.
ಟೊಮೊಟೊ ಹಾಕಿರೋದ್ರಿಂದ ತುಂಬ ಬೇಕು ಅಂತ ಇರಲ್ಲ, ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ನಾನು ಅರ್ಧ ಕಡಿ ನಿಂಬೆಹಣ್ಣು ಹಾಗೆ ಈಗ ಅನ್ನ ಹಾಕಿ ತೋಡಿಸ್ಕೊತೇನೆ. ನೋಡಿ ಸ್ನೇಹಿತರೆ, ಟೊಮೊಟೊ ರೈಸ್ ಬಾತ್ ರೆಡಿ ಆಯಿತು. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು. ಈಗ ನಾನು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ನಾನು ಇದ್ರ ಮೇಲೆ ಹಾಕಿ ಕೊಡ್ತೇನೆ. ನೋಡಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ.